ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆ ಕಳೆದ ಸಂಚಿಕೆಯದ ಮುಂದುವರೆದ ಭಾಗ ಇದು. ಅಂದರೆ ಮೆಡಿಟೇಷನ್ ಬಗ್ಗೆ ನಾನು ನಿನ್ನೆ ಕಳೆದ ಸಂಚಿಕೆಯಲ್ಲಿ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಮೆಡಿಟೇಷನ್ ಅಂದರೆ ಏನು, ಮತ್ತು ಸೀತೆ ತಂದೆ ಜನಕ ಮಹಾರಾಜನ ಜೀವನ್ಮುಕ್ತ ಅಂತ ಯಾಕೆ ಕರೀತಿದ್ರು ಅದಕ್ಕೆ ಒಬ್ಬ ಸುಖದೇವ ಬಂದವನ್ನ ಟೆಸ್ಟ್ ಮಾಡ್ತಾರೆ. ಅದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಧ್ಯಾನ ಬಹಳ ವಿಶೇಷ, ಹಣ ರೂಪ ಅಂತಸ್ತು ವಿದ್ಯೆಗಿಂತ ಅನ್ನೋದನ್ನು ನಿನ್ನೆ ಸಂಚಿಕೆ ನಾನು ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಧ್ಯಾನ ಮಾಡೋಕ್ಕೆ ಮುಂಚೆ ಆ ಧ್ಯಾನದ ಕೆಲವು ಆ ಸೊಬಗು, ಅದರ ಬ್ಯೂಟಿ, ಆ ಒಂದು ಸುಂದರತೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಧ್ಯಾನ ಮಾಡೋಕ್ಕೆ ಮುಂಚೆ ನಾನು ಧ್ಯಾನ ಮಾಡ್ತೀನಪ್ಪ 20 ನಿಮಿಷ ಅಂತ ಕೂತ್ಕೊಂಡು ಟಿ ವಿ ಸೀರಿಯಲ್ ನೋಡಿದ್ದು, ಸಿನಿಮಾದಲ್ಲಿ ನೋಡಿದ್ದು, ಎದುರುಗಡೆ ಮನೆ ಆಂಟಿ, ಪಕ್ಕದ ಮನೆ ಹುಡುಗಿ, ಎದುರುಗಡೆ ಮನೆ ಅಂಕಲ್ಲು, ಪಕ್ಕದ ಮನೆ ಹುಡುಗನ್ನೆಲ್ಲ ನೆನೆಸ್ಕೊಳ್ಳೋದು. ಇದೇ ಕೆಲಸ ಧ್ಯಾನ ಅಂದರೆ. ಅವ್ರ ಬಗ್ಗೆ ಚಿಂತನೆ ಮಾಡೋದು. ಧ್ಯಾನ ಅಂದರೆ ಅದಲ್ಲ. ಅಫ್ಕೋರ್ಸ್ ಧ್ಯಾನ ಅಂತಂದರೆ ವಿಜುವಲೈಸೇಷನ್ ಅಂತಲೂ ಕರೀತಾರೆ. ಅದು ನಾನು ಹೋಗ್ತಾ ಹೇಳ್ತೀನಿ. ಒಬ್ಬ ವ್ಯಕ್ತಿ ಧ್ಯಾನ ಮಾಡಿದ್ರೆ ಏನು ಲಾಭ ಆಗಬೇಕು ಅಂತಂದರೆ ತನ್ನ ಬಿಹೇವಿಯರು ಶುದ್ಧ ಆಗಬೇಕು, ತನ್ನ ನಡವಳಿಕೆಗಳನ್ನ ಶುದ್ಧ ಆಗಬೇಕು, ತನ್ನ ಥಾಟ್ಸ್ ಕೆಟ್ಟದ್ದು ಒಳ್ಳೆಯದು ಏನು ಮಾಡ್ತಾನೋ, ಕೆಟ್ಟ ಯೋಚನೆಗಳು ಬಂದಾಗ ಅದು ಶುದ್ಧ ಆಗಬೇಕು. ಒಳ್ಳೆಯ ಯೋಚನೆಗಳೇನೋ ಮಾಡೋದಕ್ಕೆ ಇನ್ನೂ ಶಕ್ತಿ ಪುಷ್ಟಿ ತುಂಬುವಂಥದ್ದು ಮಾಡಬೇಕು ಧ್ಯಾನದಲ್ಲಿ ಅಂತ ಹೇಳ್ತಾರೆ. ಮನುಷ್ಯ ತನ್ನ ಯೋಚನೆಗಳನ್ನು, ಥಾಟ್ಸ್, ಭಾವನೆಗಳನ್ನು ಶುದ್ಧೀಕರಣ ಮಾಡಬೇಕು. ತನ್ನ ಎಮೋಷನ್ಸ್, ಉದ್ವೇಗ, ಕೋಪ, ತಾಪ, ಅಸೂಯೆ, ದುರಾಂಕಾರ, ಅಹಂಕಾರ ಇದನ್ನೆಲ್ಲ ಶುದ್ಧಿ ಮಾಡ್ಕೊಳ್ಬೇಕು. ತನ್ನ ನಡವಳಿಕೆ, ಬಿಹೇವಿಯರನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಧ್ಯಾನ ಮಾಡಬೇಕೇ ವಿನಃ ಬೇರೆ ಏನೂ ಸಿಗೋದಿಲ್ಲ ಅಂತ ಗೇರಂಡ ಸಂಹಿತೆಯಲ್ಲಿ ಗೇರಂಡ ಮಹರ್ಷಿಗಳು ಹೇಳಿದ್ದಾರೆ. ಭಾವಶುದ್ಧತಾಂ, ಭಾವನೆಗಳು ಶುದ್ಧತೆ ಆಗಬೇಕು. ಆಚಾರ ವಿಚಾರ ಅದೇ ಬಿಹೇವಿಯರ್, ಆ್ಯಟಿಟ್ಯೂಡ್ನಲ್ಲಿ ಪರಿಪೂರ್ಣವಾದ ಶುದ್ಧತೆ ಆಗಬೇಕು. ನಮ್ಮ ಉದ್ವೇಗಗಳು, ಎಮೋಷನ್ಸ್, ಥಾಟ್ಸು, ಎಮೋಷನ್ಸು ಮತ್ತು ಬಿಹೇವಿಯರ್ 3 ಶುದ್ಧೀಕರಣ ಆಯಿತು ಅಂದರೆ ಅವನಲ್ಲಿ ಪವಾಡ ಮಾಡೋ ಶಕ್ತಿ ಬರ್ತದೆ ಅಂತ ಅಂದುಬಿಟ್ರು ಗೇರಂಡ ಸಂಹಿತೆಯಲ್ಲಿ ಗೇರಂಡ ಮಹರ್ಷಿಗಳು. ಅದಕ್ಕೋಸ್ಕರ ನೀವು ಶುದ್ಧಿ ಮಾಡು ಅಂದರು. ಆಗ ನಮ್ಮ ಭಾವನೆಗಳು ಶುದ್ಧಿ ಆಗಬೇಕು ಅಂದರೆ, ನಮ್ಮ ಬಿಹೇವಿಯರ್ ಶುದ್ಧಿ ಆಗಬೇಕು ಅಂದರೆ, ನಮ್ಮಲ್ಲಿರ್ತಕ್ಕಂಥ ಕೋಪ, ಅಸೂಯೆ, ದುಃಖ, ನೋವು, ದುರಂಕಾರ, ಅಹಂಕಾರ, ಎಮೋಷನ್ಸ್ ಶುದ್ಧ ಆಗಬೇಕು ಅಂದರೆ ಧ್ಯಾನನೇ ಮಾಡಬೇಕು. ಜಗತ್ತಿನ ಯಾವ ಔಷಧಿ ಕೊಟ್ಟರು ಹೋಗಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ಮೆಡಿಟೇಷನ್ ಈಸ್ ಓನ್ಲಿ ಮೆಂಟ್ ಫಾರ್ ಟು ಪ್ಯೂರಿಫೈ ಥಾಟ್ಸ್, ಕ್ಲೀನ್ ದಿ ಎಮೋಷನ್ಸ್ ಆ್ಯಂಡ್ ಕರೆಕ್ಟ್ ದಿ ಬಿಹೇವಿಯರ್ ಅನ್ಸಂತ ಶ್ಲೋಕ ಹೇಳುತ್ತೆ. ಅದಕ್ಕೆ ಎಮೋಷನ್ಸು, ಥಾಟ್ಸು, ಬಿಹೇವಿಯರ್ನ ಶುದ್ಧ ಮಾಡಲಿಕ್ಕೆ ದಿನನಿತ್ಯ ಅರ್ಧ ಗಂಟೆ ಧ್ಯಾನ ಮಾಡು ಅಂತ ಬಂತು. ಊಟ ಮಾಡ್ತೀವಿ, ಕಾಫಿ ಕುಡಿತೀವಿ, ಟೀ ಕುಡಿತೀವಿ, ಏನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ತಿಂಡಿ, ಊಟ, ಕಾಫಿ ಕೆಲಸ ಹೇಗೆ ಬಹಳ ಪ್ರಾಮುಖ್ಯತೆನೋ ಹಾಗೆ ಧ್ಯಾನನೂ ಕೂಡ ನಿನ್ನ ಜೀವನದಲ್ಲಿ ಪ್ರಾಮುಖ್ಯತೆ ಕೊಡು. ಒಂದು ಅರ್ಧ ಗಂಟೆ ಧ್ಯಾನ ಮಾಡು. ಆಗ ನಿನ್ನ ಭಾವನೆಗಳು ಶುದ್ಧಿ ಆಯಿತು, ನಿನ್ನ ಆಚಾರ ವಿಚಾರಗಳು ಶುದ್ಧಿ ಆಯಿತು, ನಿನ್ನ ಎಮೋಷನ್ಸ್ ಶುದ್ಧಿ ಆಯಿತು. ಈ 3 ಯಾವಾಗ ಶುದ್ಧಿ ಆಯಿತು ನೀನು ಸ್ವಯಂ ಭಗವಂತನಾದ ಅಂತ ಅನ್ಕೋ ಅಂತ ಹೇಳ್ತಾರೆ. ಅದನ್ನು ಭಗವಂತನಾದ ಅಂತ ಅನ್ಕೊತಾರಲ್ಲ, ಅದು ಹೇಗೆ ಅಂತ ನಾನು ರಿಯಲ್ಲಾಗಿ ನಾಳೆದೆಲ್ಲ ಎಲ್ಲ ಹೇಳ್ಕೊಡ್ತೀನಿ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಯಾವಾಗ ನಮ್ಮ ಬ್ರೈನ್ನಲ್ಲಿ ನೋಡಿ ಇಡೀ ಶರೀರ ಮ್ಯಾನುಫ್ಯಾಕ್ಚರ್ ಆಗಿರೋದು ಕೋಟಿಗಟ್ಟಲೆ ಸೆಲ್ಗಳು, ಜೀವಕಣಗಳು, ಜೀವಕೋಶಗಳು. ಈ ಬ್ರೈನು ಕೋಟ್ಯಾಂತರ ಸೆಲ್ಗಳಿವೆ. ಆ ಸೆಲ್ಗಳಿಗೆ ನ್ಯೂರಾನ್ಸ್ ಅಂತ ಕರೀತಾರೆ. ಬ್ರೈನೆಲ್ಲ ನ್ಯೂರಾನ್ಸ್ ಅಲ್ಲಾದರೆ ಬಾಡಿಯೆಲ್ಲ ಸೆಲ್ಸ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಬಟ್ ಇವೆರಡಕ್ಕೂ ಮೂಲ ಪ್ರೋಟೀನ್ ಇಲ್ಲ ಅಂದರೆ ಈ ಶರೀರ ಡೆವಲಪ್ ಆಗೋದಿಲ್ಲ. ಈ ನ್ಯೂರಾನ್ಸ್ಗಳು ಒಂದಕ್ಕೊಂದು ಸೇರಿಕೊಂಡಾಗ, ಒಂದಕ್ಕೊಂದು ಪಕ್ಕಕ್ಕೆ ಬಂದಾಗ, ಒಂದಕ್ಕೊಂದು ಟಚ್ ಆದಾಗ, ಒಂದಕ್ಕೊಂದು ಪಾಸ್ ಹೋದಾಗ ಒಂದು ವೇವ್ಸ್ ಬರುತ್ತೆ. ಆ ವೇವ್ಸ್ನ ಬ್ರೈನ್ ವೇವ್ಸ್ ಅಂತಾರೆ. ಇದು ಹೆಂಗೆ ಗೊತ್ತಾಯಿತು ಅಂತಂದರೆ EEG ಅಂತ ಒಂದು ಮಿಷಿನ್ ಇದೆ. ಆ EEG ಅಂದ್ರೇನು, ಎಲೆಕ್ಟ್ರೋನೆನ್ಸ್ ಪ್ಯಾಲೋಗ್ರಾಫ್ ಅಂತ ಒಂದು ಮಿಷಿನು. ಅದರಲ್ಲಿ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರೋಡ್ಸ್ನ ಕಲೆಕ್ಟ್ ಮಾಡಿದಾಗ ನೀವು ತುಂಬ ಜಾಗೃತಿಯಾಗಿದ್ದೀರಿ, ಎಚ್ಚರಾಗಿದ್ದೀರಿ. ನೋಡಿ, ನಾನೀಗ ನಿಮ್ಮ ಜೊತೆ ಮಾತಾಡ್ತೀನಿ, ನಿಮ್ಮ ಮನೆ ಬಂದು TV ಕೂತ್ಕೊಂಡು ಮಾತಾಡ್ತಿದ್ದೀನಿ, ಏನೇನೋ ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಇದೆಲ್ಲ ಯಾರು ಮಾಡ್ತಾರೆ ಅಂದರೆ ಈ ಫ್ರಂಟಲ್ ಲೋಬಿ. ನಾನೀಗ ಈ ಥರನೇ ಮಾತಾಡಬೇಕು, ಇಂಥದ್ದ ವಿಷಯನೇ ಹೇಳಬೇಕು, ಹೀಗೆ ಹೇಳಬೇಕು ಅಂತ ನಾನು ಡಿಸೈಡ್ ಮಾಡಿದಾಗ ನನ್ನ ಬಗ್ಗೆ, ನಮ್ಮ ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳ ಬಗ್ಗೆ ಎಲ್ಲ ಮರ್ತು ಬಿಡ್ತೀನಿ, ಡಿಟ್ಯಾಚ್ ಆಗಿಬಿಡ್ತೀನಿ, ರಿಲ್ಯಾಕ್ಸ್ ಆಗಿಬಿಡ್ತೀನಿ, ನಿಮ್ಮ ಕಡೆ ಗಮನ ಕೊಡ್ತೀನಿ.
ಸೊ ಯಾವಾಗ ನಾನು ಎಲ್ಲನೂ ಮಾಡಬೇಕು, ಎಲ್ಲ ತಿನ್ನಬೇಕು, ಎಲ್ಲ ಪಡಿಬೇಕು ಅಂತ ಮುಂದಿನ ಬೆರಳು ಫ್ರಂಟಲ್ ಲೋಬಿ ಹೇಳ್ತಾ ಇದೆ, ಏ ಲಕ್ಷ್ಮೀ ಶ್ರೀನಿವಾಸ್ ಡ್ಯಾನ್ಸ್ ಮಾಡು, ಏ ಲಕ್ಷ್ಮೀ ಶ್ರೀನಿವಾಸ್ ನೀರು ಕುಡಿ, ಊಟ ಮಾಡು, ಮಲಗು, ಅವ್ರಿಗೆ ತೊಂದರೆ ಕೊಡು, ಇವ್ರಿಗೆ ಬೈ, ಅವ್ರಿಗೆ ಓದಿ, ಇವ್ರಿಗೆ ಓದಿ, ಹಿಂಗೆ ಮಾಡು ಅಂತೆಲ್ಲ ಹೇಳಿ ಆ ಫ್ರಂಟಲ್ ಪ್ಲ್ಯಾನ್ ಮಾಡ್ತಾಯಿದೆ. ಅವ್ರಿಗೆ ಹಿಂಗೆ ಮಾಡು, ಇವ್ರಿಗೆ ಹಿಂಗೆ ಮಾಡು, ಹಂಗೆ ಮಾಡು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪ್ಲ್ಯಾನು ಮಾಡಿ 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 ಏನಾಗ್ತಿದೆ, ನಾನು ಜಾಗ್ರತೆ ಆಗಿದ್ದೀನಿ, ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹೀಗಾಗಿ ನನಗೆ ಅದರನ್ನೇ ಮುಖ್ಯ ಅಂದ್ಕೊಂಬಿಟ್ಟಿದ್ದೀನಿ. ಗಂಡನೇ ಮುಖ್ಯ, ಹೆಂಡ್ತಿನೇ ಮುಖ್ಯ, ಮಕ್ಕಳೇ ಮುಖ್ಯ, ಕೆಲಸನೇ ಮುಖ್ಯ, ಅವರೇ ಮುಖ್ಯ ಅಂತ ಹೇಳ್ಬಿಟ್ಟು ನಾನು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಫ್ರಂಟಲ್ ಲೋಬ್ ಯಾವಾಗಲೂ ಬ್ಯುಸಿಯಾಗಿರ್ತದೆ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತದೆ. ಯಾವಾಗ ನಾವು ಎಲ್ಲಾದರೂ ಚಟುವಟಿಕೆ ಆಗಿರ್ತೀವಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಡ್ಯಾನ್ಸ್ ಮಾಡೋದು, ಗಲಾಟೆ ಮಾಡೋದು, ಕುಡಿಯೋದು, ಸೇದೋದು, ಇದೆಲ್ಲ ಮಾಡ್ತಿದ್ದೀವಿ ಅಂದರೆ ಮುಂದಿನ ಬ್ರೈನು ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನಡೆಸ್ತಾ ಇದೆ. ಮುಮ್ಮೆದಲು ಫ್ರಂಟಲ್ ಲೋಬ್ ಈ ಜಾಗ. ಯಾವಾಗ ಈ ಜಾಗ ಯಾವಾಗಲೂ ಬ್ಯುಸಿಯಾಗಿರ್ತದೆ, ಯಾವಾಗಲೂ ಪುರ್ಸೊತ್ತಿಲ್ಲದೆ ಕೆಲಸ ಮಾಡ್ತಿದೆಯೋ, ಆಗ ಬ್ರೈನಿಗೆ ಕನೆಕ್ಟ್ ಮಾಡಿದಾಗ ಜಿ ಕನೆಕ್ಟ್ ಮಾಡಿದಾಗ ಏನಾಗುತ್ತದು, ನಿಧಾನಕ್ಕೆ ವೇವ್ಸ್ ಬರುತ್ತೆ. ಆ ವೇವ್ಸ್ ಬಂದಾಗ ಅದಕ್ಕೆ ಬೀಟಾ ಸ್ಟೇಟ್ ಅಂತಾರೆ. ಬೀಟಾ ಸ್ಟೇಟ್ ಅಂದರೆ ಜಾಗೃತ ಅವಸ್ಥೆ ಅಂತ ಸಂಸ್ಕೃತದಲ್ಲಿ ಹೇಳೋದು. ನಾನು ಬೀಟಾ ಸ್ಟೇಟಲ್ಲಿ ಇದ್ದೀನಿ ಅಂತ ಅಂದರೆ ನಾನು ಜಾಗೃತ ಆಗಿದ್ದೀನಿ, ಕಣ್ಣು ಬಿಟ್ಕೊಂಡು ಎಲ್ಲ ನೋಡ್ತಾ ಇದ್ದೀನಿ, ಕಣ್ಣು ಬಿಟ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ. ಯಾವಾಗ ನಾವು ಪುರ್ಸೊತ್ತಿಲ್ಲದೆ ಕಣ್ಣು ಬಿಟ್ಕೊಂಡು ನೋಡಿ ಪುರ್ಸೊತ್ತಿಲ್ಲದೆ ಕೆಲಸ ಮಾಡ್ತಿದ್ದೀವೋ ಆಗ ಬ್ರೈನ್ ವೇವ್ಸು ಬೀಟಾ ಸ್ಟೇಟಲ್ಲಿದೆ, ಜಾಗೃತ ಅವಸ್ಥೆಯಲ್ಲಿದೆ ಅಂತ ಅರ್ಥ. ಜಾಗೃತ ಅವಸ್ಥೆಯಲ್ಲಿದೆ. ಯಾವಾಗ ನಾನು ಜಾಗೃತ ಅವಸ್ಥೆಯಲ್ಲಿದ್ದೀನಿ ಆಗ ನನಗೆ ಕಣ್ಣು ಮುಚ್ಚಂಗಿಲ್ಲ, ಅದ್ರ ಮೇಲೆ ಆಸೆ, ಇದ್ರ ಮೇಲೆ ಆಸೆ, ಇದ್ರ ಮೇಲೆ ಆಸೆ, ಅದ್ರ ಮೇಲೆ ಆಸೆ, ಆಸೆಗಳು ಜಾಸ್ತಿ ಆಯಿತು. ಯಾವಾಗ ಫ್ರಂಟಲ್ ಲೋಬಿ ಮುಮ್ಮೆದಲು ಬ್ಯುಸಿಯಾಗಿರ್ತದೋ ಆಗ ನಾನು ಏನೂ ಗಳಿಸೋಕ್ಕಾಗಲ್ಲ. ಸ್ಟ್ರೆಸ್ ಜಾಸ್ತಿ ಆಯಿತು, ಅದು ಸಿಕ್ಕಲಿಲ್ಲ, ಅದು ತೊಳಿಲಿಲ್ಲ, ಇದು ಹೋಗಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ, ಪ್ಲ್ಯಾನಿಂಗ್ ಜಾಸ್ತಿ, ಸಂಕಟ ಜಾಸ್ತಿ. ಆವಾಗ ಬ್ರೈನ್ ವೇವ್ಸ್ ಏನಾಯಿತು, ಕಮ್ಮಿ ಆಗೋಯ್ತು. ಆಗ ಬಾಡಿಲಿ ಸುಸ್ತು, ಸಂಕಟ ಶುರುವಾಗ್ಬಿಡುತ್ತೆ. ಯಾಕಂದರೆ ರೆಸ್ಟ್ ಇಲ್ದೇ ಇದಕ್ಕಿದ್ದಾಗೆ ಹೆಂಗೋ ಬಗ್ಗಿರ್ತೀವಿ, ಹಿಂಗೆ ಬಗ್ಗಿರ್ತೀವಿ, ಇದಕ್ಕಿದ್ದಾಗೆ ಏನೋ ಒಂಥರ ಶಕ್ತಿ ಹಿಂದೆ ಅರ್ಧಂಗೆ ಆಗುತ್ತೆ, ಬಿಸಿಯಾಗಿ ಯಾವುದದು. ಆಮೇಲೆ ಹಿಂಗೇ ರಣ ಅನಿಸುತ್ತೆ, ಹಿಂಗೆ ಯಾವುದೋ ಒಂದು ಶಕ್ತಿ ಇಂಥ ಹಿಂಗಿದ್ರೆ ಸ್ವಲ್ಪ ಹಿತ ಅನಿಸುತ್ತೆ. ಹಿಂಗೆ ಹೇಳೋಕ್ಕೋಗ್ಬೇಕಾದ್ರೆ ಏನೋ ಒಂಥರ ಯಾವುದೋ ಒಂದು ಬಲವಾದಂಥ ಒಂದು ಬಂಡೆ ಮೇಲೆ ತಳ್ದಂಗಿದೆ ಶಕ್ತಿ, ಹಿಂಗೆ ಬರ್ತಾ ಇರ್ತದೆ. ಹಿಂಗೆ ಬರ್ತಾ ಇರ್ತದೆ. ಅವಾಗ ಏನು ಅರ್ಥ ಅದು, ಓ ನನ್ನಲ್ಲಿ ತುಂಬ ಸ್ಟ್ರೆಸ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ. ಆಗ 14ರಿಂದ 30 ಹರ್ಟ್ಸ್ವರೆಗೂ ನಮ್ಮ ಬ್ರೈನ್ ವೇವ್ಸ್ ಹೋಗ್ತಿರ್ತದಂತೆ. ಬೀಟಾ ಸ್ಟೇಟಲ್ಲಿ 14ರಿಂದ 30 ಸೈಕಲ್ಸು ಆ ವೇವ್ಸು ಹೋಗ್ತಿರ್ತದಂತೆ ಬೀಟಾ ಸ್ಟೇಟಲ್ಲಿ. ಆಗ ನಮಗೆ ರೆಸ್ಟ್ಲೆಸ್ ಇರಲ್ಲ. ಮನೆಗೆ ಬಂದಾಗ ಮಲ್ಕೋಬೇಕು ಅನಿಸುತ್ತೆ, ಮಲ್ಕೊಂಡ್ರು ಅದೇಗಳು, ಪಾತ್ರೆ ತೊಳಿಲ್ಲ, ಕೆಲಸ ಕೊಡಿಸ್ಲಿಲ್ಲ, ಅಲ್ಲಿಗೋಗಲಿಲ್ಲ, ಅವನಂಗೆ ಹಿಂಗೆ ಮಾಡ್ದ ಅಂಥೇಳಿ ನಿದ್ದೆನೇ ಬರೋದಿಲ್ಲ. ಕಣ್ಣು ಬಿಟ್ಟರು ಎಚ್ಚರ, ಕಣ್ಣು ಮುಚ್ಚಿದ್ರು ಕೂಡ ಎಚ್ಚರವಾಗಿರ್ತೀವಿ. ಅವೇಕಿಂಗ್ ಸ್ಟೇಟ್ಗೆ ಅದಕ್ಕೆ ಬೀಟಾ ಸ್ಟೇಟ್, ಜಾಗೃತಾವಸ್ಥೆ ಅಂತ ಕರೆದುಬಿಟ್ರು. ಆಗ ನಮ್ಮ ಬ್ರೈನ್ಗೆ ಜಿ ಎಲೆಕ್ಟ್ರಾನ್ ಎನ್ಸೆಫಾಲೋಗ್ರಾಫ್ನ ಕರೆಕ್ಟ್ ಮಾಡಿದಾಗ ಒಂದು ವೇವ್ ಫಾರ್ಮು 14ರಿಂದ 30 ವೇವ್ ಬರ್ತದೆ. ಅದು ಹರ್ಟ್ಸಲ್ಲಿ ಮೆಷರ್ ಮಾಡ್ತಾರೆ ಫ್ರೀಕ್ವೆನ್ಸಿನ. ನಂಬರ್ ಆಫ್ ಸೈಕಲ್ ಪರ್ ಸೆಕೆಂಡ್ 14ರಿಂದ 30 ಸೈಕಲ್ ಪರ್ ಸೆಕೆಂಡಲ್ಲಿ ಬರುತ್ತಂದರೆ ಚಕ ಅಂತ ಬ್ರೈನ್ ವರ್ಕ್ ಆಗ್ತಿದೆ ಅಂತ ಅರ್ಥ. ರೆಸ್ಟ್ ಇಲ್ಲದೆ ನೋಡ್ತಾ ಇದ್ದೀವಿ, ಅಲ್ಲಿ ಫೋನಲ್ಲಿ ಮಾತಾಡ್ತಿದ್ದೀವಿ, ಅಲ್ಲೇನೋ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಏನು ರೆಸ್ಟ್ಲೆಸ್. ಬಟ್ ಆಗ 14ರಿಂದ 30 ಸೈಕಲ್ ಪರ್ ಸೆಕೆಂಡಲ್ಲಿ ನಮ್ಮ ಬ್ರೈನ್ ವರ್ಕ್ ಅಂದರೆ ಬೀಟಾ ಸ್ಟೇಟಲ್ಲಿದ್ದೀವಿ. ಡೆಫಿನೆಟ್ ಟೈಮ್ ರೆಸ್ಟ್ ಬೇಕು. ರೆಸ್ಟ್ ಇಲ್ಲ ಅಂದರೆ ಹುಚ್ಚಿಡ್ದು ಬಿಡ್ತೇ, ಇಲ್ಲ ಬ್ರೈನ್ ಕ್ಯಾನ್ಸರ್ ಬರ್ಬೋದು, ಲಕ್ವ ಬರ್ಬೋದು. ಆದರೆ ಬೀಟಾ ಸ್ಟೇಟಲ್ಲಿ ನಾವು ಜಾಗೃತ ಅವಸ್ಥೆಯಲ್ಲಿ ಎಷ್ಟಿರ್ತೀವೋ ಅಷ್ಟೇ ನಾವು ಶಾಂತಿಗೆ ಬರಬೇಕು. ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ನಮ್ಮ 14ರಿಂದ 30 ಸೈಕಲ್ಸು ಪರ್ ಸೆಕೆಂಡಲ್ಲಿ ಹರ್ಟ್ಸಲ್ಲಿ ಹೋಗ್ತಿದ್ದೆ ಬೀಟಾ ಅಂದರೆ ನೀವು ಕಮ್ಮಿ ಮಾಡ್ಕೋಬೇಕು, ಕಮ್ಮಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆ ಕಮ್ಮಿ ಮಾಡೋದೇ ಧ್ಯಾನ. ಅದರಿಂದ ಎಚ್ಚರಿಕೆಯಾಗಿದ್ದಾಗ ಎಲ್ಲ ಥರ ಆಟ ಆಡ್ತೀವಿ, ಕಣ್ಣು ಮುಚ್ಚಿದಾಗ ಏನು ಸಿಗೋದಿಲ್ಲ, ಆಗೊಂಥರ ದುಃಖ. ಹಾಗಾದರೆ ಧ್ಯಾನಕ್ಕೆ ಮನಸ್ಸನ್ನು ಹೆಂಗೆ ರೆಡಿ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಜಾಗೃತ ಅವಸ್ಥೆಯಲ್ಲಿದ್ವಲ್ಲ, ಇದಕ್ಕೆ ಬೀಟಾ ಸ್ಟೇಟ್ ಅಂತಾರೆ. ಇದನ್ನು ನಿಮ್ಮ ಮಿಷಿನ್ ಕನೆಕ್ಟ್ ಮಾಡಿದಾಗ ವೈಬ್ರೇಷನ್ ಹೆಂಗೆ ಬರುತ್ತೆ, ಫ್ರೀಕ್ವೆನ್ಸಿ ಅಂತ ಹೇಳಿದ್ನಲ್ವ. ಈಗ ವೈಬ್ರೇಷನ್ ಜಾಸ್ತಿ ಆಗ್ತಿದೆ, ಲವಲವಿಕೆಯಲ್ಲಿದ್ದೀರಾ, ಕಮ್ಮಿ ಆಗಿಬಿಟ್ರೆ ಸುಸ್ತು ಸಂಕಟ ಬಂದುಬಿಡುತ್ತೆ. ಆ ಲವಲವಿಕೆ ತುಂಬ ತಿರಬಾರ್ದು, ಶಾಂತಿ ಮಾಡ್ಕೋಬೇಕು. ನಮ್ಮ ಮನಸ್ಸು ಜಾಗೃತಾ ಸ್ಥಿತಿಯಲ್ಲಿದ್ದಾಗ, ಬೀಟಾ ಸ್ಟೇಟಲ್ಲಿದ್ದಾಗ ಮೈಂಡು ಫುಲ್ ಅವೇಕ್ ಆಗಿರ್ತದೆ, ಮೈಂಡು ಎಚ್ಚರಿಕೆ ಆಗಿರ್ತದೆ. ಬೇಕಾದಷ್ಟು ಆ್ಯಕ್ಟಿವಿಟೀಸ್ ಇರ್ತೀವಿ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಕಸ ಗುಡಿಸೋದು, ಡ್ಯಾನ್ಸ್ ಮಾಡೋದು, ಲಂಚ ತೊಗೊಳೋದು, ಮೋಸ ಮಾಡೋದು, ಇದೇ ಪ್ಲ್ಯಾನ್ ಮಾಡ್ತಿರ್ತೀವಿ. ಯಾವಾಗ ಅದರಿಂದ ಡಿಟ್ಯಾಚ್ ಆಗ್ತೀವೋ,
ಆಗ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಸಂಹಿತಲ್ಲಿ ಹೇಳ್ತಾರೆ. ಅದಕ್ಕೆ ಆ ಟೆನ್ಷನಿಂದ ಹೊರಗೆ ಬಂದು ಡಿಟ್ಯಾಚ್ ಫ್ರಮ್ ದಿ ಪ್ಲ್ಯಾನ್ ಮಾಡೋದು ಅಂದರೆ ಆ ಪ್ಲ್ಯಾನಿಂಗ್ ಮೋಡ್ನ ಸ್ವಿಚ್ ಆಫ್ ಮಾಡ್ಕೊಂಡು ನಿಂತಾರೆ. ಆ ಟೆನ್ಷನ್ನ ಸ್ವಿಚ್ ಆಫ್ ಮಾಡು, ಆಗ ನೀನು ಆರಾಮಾಗಿ ರಿಲ್ಯಾಕ್ಸ್ ಆಗ್ತೀಯಾ, ಲಕ್ವ ಬರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅಂತ ಹೇಳಿಬಿಟ್ರು ಧ್ಯಾನದ ಕೂತ್ರೆ. ಅದರಿಂದ ಯಾವಾಗ ನಾವು ತುಂಬ ಬ್ಯುಸಿ ಆಗಿರ್ತೀವಿ ಬೀಟಾ ಸ್ಟೇಟಲ್ಲಿ 14-30 ಸೈಕಲ್ ಪರ್ ಸೆಕೆಂಡ್ ಫ್ರೀಕ್ವೆನ್ಸಿಲಿ ಹೋಗ್ತಿದ್ದಾಗ ಮೈಂಡು ರಿಲ್ಯಾಕ್ಸ್ ಮಾಡಬೇಕು ಅಂತ ಹೇಳ್ತು. ಸರಿ, ಹೆಂಗೆ ರಿಲ್ಯಾಕ್ಸ್ ಮಾಡಬೇಕು? ನಮ್ಮಲ್ಲಿ ಥ್ಯಾಲಮಸ್ ಅಂತ ಒಂದು ಆರ್ಗನ್ ಇದೆ, ಹೈಪೋಥ್ಯಾಲಮಸ್ ಅಂತ ಥ್ಯಾಲಮಸ್ ಅಂತ. ಆ ಥ್ಯಾಲಮಸ್ ಏನು ಮಾಡುತ್ತೆ, ಎಲ್ಲ ಬಿಸಿ ಶೆಡ್ಯೂಲ್ಸು, ಮದುವೆಗೆ ಹೋಗಬೇಕು, ನಾಮಕರಣ ಮಾಡಬೇಕು, ಸಿನಿಮಾಗೆ ಹೋಗಬೇಕು, ಮಾರ್ಕೆಟ್ಗೆ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಏರ್ ಕಟ್ ಮಾಡಿಸ್ಬೇಕು, ಕೊಲೆ ಮಾಡಬೇಕು, ರೇಪ್ ಮಾಡಬೇಕು, ಏನೆಲ್ಲ ಪ್ಲ್ಯಾನ್ ಮಾಡಿದೆವೋ ಅದನ್ನೆಲ್ಲ ಸೆನ್ಸರಿ ಆರ್ಗನ್ಸ್ ಏನು ಮಾಡುತ್ತೆ, ಸೆಲೆಬ್ರಲ್ ಕಾರ್ಟೆಕ್ಸ್ಗೆ ತೊಗೊಂಡೋಗಿ ಹಾಕುತ್ತೆ. ಅವಾಗ ಯಾವಾಗ ಸೆಲೆಬ್ರಲ್ ಕಾರ್ಟೆಕ್ಸ್ ಸ್ಲೋ ಹಾಕ್ಬಿಡ್ತು, ಥ್ಯಾಲಮಸ್ ಫ್ರೀ ಆಯಿತು. ಆಗ ಥ್ಯಾಲಮಸ್ಸನ್ನು ಮಾಂಸದ ಮಧ್ಯೆ ಯಾವಾಗ ತನ್ನ ಭಾರ ಎಲ್ಲ ಕಳ್ಕೊಂಬಿಡ್ತು, ಮೈಂಡ್ ರಿಲ್ಯಾಕ್ಸ್ ಆಯಿತು. ಆ ರಿಲ್ಯಾಕ್ಸ್ ಸ್ಟೇಟ್ನೇ ಆಲ್ಫಾ ಸ್ಟೇಟ್ ಅಂದರು. ಆಲ್ಫಾ ಸ್ಟೇಟ್ ಅಂದ್ರೇನು? ಎಚ್ಚರಿಕೆ ಆಗಿದ್ದೀನಿ ಆದರೆ ರಿಲ್ಯಾಕ್ಸ್ ಆಗಿದ್ದೀನಿ, ರೆಸ್ಟಲ್ಲಿದ್ದೀನಿ, ರಿಲ್ಯಾಕ್ಸ್. ಬಟ್ಟೆ ಒಗಿಬೇಕು ಗೊತ್ತು, ಆಮೇಲೆ ಹೋಗೋಣ, ಆರಾಮಾಗಿ ಕೂತಿರೋದು 10 ಗಂಟೆ, ಆಗ ಆಲ್ಫಾ ಸ್ಟೇಟಲ್ಲಿದ್ದೀನಿ ಅಂತ ಅರ್ಥ. ಆಲ್ಫಾ ಸ್ಟೇಟಲ್ಲಿದ್ದೀನಿ ಅಂತಂದ್ರೇನು? ನಾನು ವಿಶ್ರಾಂತಿ ಸ್ಥಿತಿಲಿದ್ದೀನಿ ಅಂತ ಅರ್ಥ. ನಂಗೆ ಗೊತ್ತು ಪಾತ್ರೆ ತೊಳಿಬೇಕು, ಒಂದಷ್ಟು ಪಾತ್ರೆ ಬಿದ್ದಿದೆ, ತೊಳೆಯೋಣ, ಆಮೇಲೆ ನಿಧಾನಕ್ಕೆ ಮಾಡೋಣ. ಗೊತ್ತು, ಎಚ್ಚರಾಗಿದ್ದೀನಿ, ನಂಗೆ ಗೊತ್ತು ಪಾತ್ರೆ ತೊಳಿಬೇಕು, ಸಿನಿಮಾಗೆ ಹೋಗ್ಬೇಕು ಅಂತ ಗೊತ್ತು, ನಾಮಕರಣಕ್ಕೆ ಹೋಗಬೇಕು, ಮದುವೆಗೆ ಹೋಗಬೇಕು, ಮುಂಜಿಗೆ ಹೋಗಬೇಕು, ಎಲ್ಲ ಗೊತ್ತು, ಆಮೇಲೆ ಹೋಗೋಣ, ರಿಲ್ಯಾಕ್ಸ್. ಅಂದರೆ ನನಗೆಲ್ಲ ಗೊತ್ತು ಆದರೆ ಶಾಂತಿಯಾಗಿದ್ದೀನಿ ಅಂದರೆ ಆಲ್ಫಾ ಸ್ಟೇಟ್ ಅಂತ. ಆಲ್ಫಾ ಸ್ಟೇಟಲ್ಲಿ ಏನು, ಒಂದು ಸೈಕಲ್ಲು 8-13 ಸೈಕಲ್ಸ್ ಪರ್ ಸೆಕೆಂಡ್ ಬರುತ್ತಂತೆ. 8-13 ಅಥವಾ 8-14 ಮೆಗಾ ಹರ್ಟ್ಸಲ್ಲಿ ಹೋಗ್ತಾ ಇರ್ತದೆ ವೇವ್ ಫಾರ್ಮ್ಸ್. ಅದರಿಂದ ಟಿ ವಿ ನೋಡ್ತಾ ಇರ್ತಾರೆ, ಸಿನಿಮಾ ನೋಡ್ತಿರ್ತಾರೆ, ಆರಾಮ ರಿಲ್ಯಾಕ್ಸ್ ಇರ್ತಾರೆ. ಟಿ ವಿ ನೋಡ್ತಿರ್ತಾರೆ, ಕಣ್ಣಲ್ಲಿ ನೀರು ಬರ್ತಾನೆ ಇರ್ತದೆ. ಸಿನಿಮಾ ನೋಡ್ತಿರ್ತಾರೆ, ಕಣ್ಣಲ್ಲಿ ನೀರು ಬರ್ತಿರ್ತದೆ. ಹೀರೋ ಅವನಿಗೆ ವಿಲನ್ಗೆ ಹೊಡಿತಿದ್ರೆ, ಹಾಕು ಇನ್ನೊಂದು ಏಟು ಹೊಡಿ, ಇನ್ನೊಂದು ಜಾಡ್ಸೋದಿ, ಬಿಸಾಕೋನ ಅಂತ ಮನಸ್ಸಲ್ಲಿ ಹೇಳ್ತಾ ಇರ್ತದೆ. ನಾವು ಬಾಯಲ್ಲಿ ಅಂತಿರ್ತೀವಿ. ಕೂತಿರೋ ಸಿನಿಮಾ ಥಿಯೇಟ್ರಲ್ಲಿ ಮಾತಾಡ್ತಿರ್ತೀವಿ ನಾವು, ಅವನಿಗೆ ಹೊಡಿತಿರ್ತಾನೆ ಹೀರೋ ವಿಲನ್ಗೆ, ನಾವು ಹೇಳ್ತಾ ಇರ್ತೀವಿ. ಅಲ್ಲಿಗೆ ಎಚ್ಚರಾಗಿದ್ದೀವಿ ಆದರೆ ರೆಸ್ಟಲ್ಲಿಲ್ಲ. ಎಚ್ಚರಾಗಿರಬೇಕು, ರೆಸ್ಟ್ ತಗೋಬೇಕು. ಅದಕ್ಕೆ ಆಲ್ಫಾ ಸ್ಟೇಟ್ ಅಂತ ಕರೀತಾರೆ. ಆಲ್ಫಾ ಜಾಗೃತ ಅವಸ್ಥೆಯಿಂದ ಸ್ವಲ್ಪ ರಿಲ್ಯಾಕ್ಸ್ ಸ್ಟೇಟಿಗೆ ಬಂದೆ. ಧ್ಯಾನಕ್ಕೆ ಹೆಂಗೆ ಹೋಗ್ಬೇಕು ಅಂತ ಮೈಂಡ್ ರೆಡಿ ಮಾಡಿಸ್ತಾ ಇರೋದು ಇದು ಯಾರು? ಗೇರಂಡಸ್ ಋಷಿಗಳು. ಸೊ ಜಾಗೃತ ಅವಸ್ಥೆಯಲ್ಲಿ ಎಲ್ಲ ಎಚ್ಚರಿಕೆಯಾಗಿ ಎಲ್ಲ ಮಾಡ್ತಿದ್ದೆ. ಕಾಮ್ ಡೌನ್, ಸ್ವಿಚ್ ಆಫ್ ಮಾಡೋ, ನೀನು ಎಲ್ಲ ಆ್ಯಕ್ಟಿವಿಟಿ ಸ್ವಿಚ್ ಆಫ್ ಮಾಡೋ ಅಂದ. ಆಗ ಆಲ್ಫಾ ಸ್ಟೇಟ್ ಬಂದೆ. ಎಚ್ಚರಿಕೆ ಆಗಿದ್ದೀನಿ, ಹಾಸಿಗೆ ಮೇಲೆ ಮಲಗಿದ್ದೀನಿ, ಯಾರು ಬೆಲ್ ಮಾಡಿದ್ರು ಅಂತ ಗೊತ್ತಾಯಿತು, ಯಾರೋ ಪ್ರೆಸ್ ಮಾಡಿದ್ರು ಕಾಲಿಂಗ್ ಬೆಲ್, ನಂಗೆ ಗೊತ್ತಾಯಿತು. ಆಲ್ಫಾ ಸ್ಟೇಟಲ್ಲಿದ್ದೆ, ರಿಲ್ಯಾಕ್ಸ್ ಆಗ್ತಿದ್ದೆ, ಸುಸ್ತಾಯಿತು, ಹಾಗೇ ಒಂದು 10 ನಿಮಿಷ ಕೂತಿದ್ದೆ. ಎಚ್ಚರಾಗಿದ್ದೀನಿ, ಗೊತ್ತು ಬಸ್ ಹೋಗ್ತಿದೆ, ಆಟೋ ಹೋಗ್ತಿದೆ, ಟ್ರೈನ್ ಹೋಗ್ತಿದೆ, ಏರೋಪ್ಲೇನ್ ಹೋಗ್ತಿದೆ, ಎಲ್ಲ ಹೋಗ್ತಿದೆ, ಎಲ್ಲ ಗೊತ್ತಾಗ್ತಿದೆ, ಆದರೆ ರೆಸ್ಟ್ ಇದ್ದೀನಿ, ನಾನು ಏನು ರಿಯಾಕ್ಟ್ ಮಾಡ್ತಿಲ್ಲ. ಇದಕ್ಕೆ ಆಲ್ಫಾ ಸ್ಟೇಟ್ ಅಂತ ಕರೀತಾರೆ. ಆಗ 7-13 ಸೈಕಲ್ಸ್ ಪರ್ ಸೆಕೆಂಡ್ ವೇವ್ ಫಾರ್ಮ್ಸ್, ಬ್ರೈನ್ ವೇವ್ಸ್ ಹೋಗ್ತಿರ್ತದೆ ಆಲ್ಫಾ ಸ್ಟೇಟಲ್ಲಿ. ಆಗ ನಿಮ್ಗೇನೋ ಒಂದು ಗಳಿಸ್ಬೇಕು ಅಂತ ಬರುತ್ತೆ. ಆಗ ಸುಸ್ತು ಸಂಕಟ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ರೆಸ್ಟ್ ತೊಗೋತಾ ಇದ್ದೀರಲ್ಲ, ದಣು ಹೋಯ್ತು, ಸುಸ್ತು ಹೋಯ್ತು, ದುಃಖ ಹೋಯ್ತು, ಚಿಂತನೆ ಹೋಯ್ತು. ಸೊ ಬೀಟಾಯಿಂದ ಆಲ್ಫಾಗೆ ಬಂದೆ. ಆಲ್ಫಾದಿಂದ ನಾನೇನು ಮಾಡ್ತಾಯಿದ್ದೀನಿ, ನಿಧಾನಕ್ಕೆ ಹಂಗೆ ರೆಸ್ಟ್ ತೊಗೋತಾ ಹಂಗೇ ಮಲ್ಕೊಂಬಿಟ್ಟೆ, ಹಾಗೇ ಮಲಗಿದ್ದೀನಿ. ಅದಕ್ಕೇನು ಹೇಳ್ತಾರೆ, ತೀಟಾ ಸ್ಟೇಟ್ ಅಂತಾರೆ. ಆ ತೀಟಾ ಸ್ಟೇಟ್ ಅಂತಂತ ಏನು ಹೇಳ್ತಾರೆ, ಸ್ವಪ್ನಾವಸ್ಥೆ ಅಂತ ಕರೆದ್ರು. ಯಾವಾಗ ಡ್ರೀಮಿಂಗ್, ನಾನು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ, ತುಂಬ ಅದು ಮಾಡಬೇಕು ಇದು ಮಾಡಬೇಕು, ಗಂಡಂಗೆ ಬೈತಿದ್ದೆ, ಹೆಂಡತಿ ಬೈತಿದ್ದೆ, ಅಪ್ಪನಿಗೆ ಬೈತಿದ್ದೆ, ಅಮ್ಮ ತಮ್ಮ ಎಲ್ರಿಗೂ ಬೈತಿದ್ದೆ, ಫೋನಲ್ಲಿ ಮಾತಾಡ್ತಿದ್ದೆ, ಎಲ್ಲ ಇದೆ ಜಾಗೃತ ಅವಸ್ಥೆಯಲ್ಲಿ, ಬೀಟಾ ಸ್ಟೇಟಲ್ಲಿ. ಹಾಗೇ ಸ್ವಲ್ಪ ಕಮ್ಮಿ ಆಯಿತು, ಅಯ್ಯೋ ಏನಾರು ಮಾಡ್ಕೊಟ್ರಪ್ಪ ನಮಗೇನಾಗಬೇಕು ಅಂತ, ಹಾಗೇ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದೆ. ಗೊತ್ತು ಅಲ್ಲೇನು ಗಲಾಟೆ ನಡೀತಾ ಇದೆ, ಅಲ್ಲಿ ಏನೋ ನಡೀತಾ ಇದೆ ಎಲ್ಲ ಗೊತ್ತು, ಆದರೆ ತಲೆ ಹಾಕಿಲ್ಲ, ನಡ್ಪಾಣ ಸುಮ್ಮನೆ ಆಲ್ಫಾ ಸ್ಟೇಟ್. ಈಗ ಹಾಗೇ ಹೋಗ್ತಾ ಹಂಗೆ ನಿದ್ದೆ ಮಾಡಿಬಿಟ್ಟೆ ನಾನು, ಸ್ಲೀಪಿಂಗ್ ಮೋಡ್. ಇದಕ್ಕೆ ತೀಟಾ ಅಂತ ಕರೀತಾರೆ, ಸ್ವಪ್ನಾವಸ್ಥೆ ಅಂತ ಕರೀತಾರೆ. ಯಾವಾಗ ನಾನು ತೀಟಾ ಸ್ಟೇಟಿಗೆ ಹೋದ್ನೋ ಆಗ ನನ್ನ ಬ್ರೈನಲ್ಲಿ 4ರಿಂದ ಬರೀ 7 ವೇವ್ಸ್ ಪರ್ ಸೆಕೆಂಡ್ ಬರುತ್ತೆ, 4-7 ಸೈಕಲ್ ಪರ್ ಸೆಕೆಂಡ್ ಬರುತ್ತೆ. ಆಗ ಸ್ವಪ್ನಾವಸ್ಥೆಯಲ್ಲಿದ್ದೀನಿ ನಾನು ಅಂತ ಆಯಿತು. ಯಾವಾಗ ನಾನು ಸ್ವಪ್ನಾವಸ್ಥೆ ನಿದ್ದೆ ಮಾಡ್ತಾ ಹಾಗೇ ಪೂರ್ತಿ ನಿದ್ದೆ ಹೋಗ್ಬಿಟ್ಟೆ. ಪಕ್ಕದಲ್ಲಿ ಭೂಕಂಪ ಆದರೂ ಗೊತ್ತಿಲ್ಲ, ಬಾಂಬ್ ಹಾಕಿದ್ರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕಂಪ್ಲೀಟಾಗಿ ನನಗೆ ಏನು ನಡೀತಿದೆ ಸುತ್ತಮುತ್ತ ಅನ್ನೋ ಗೊತ್ತಿಲ್ಲ. ನಿದ್ದೆಲಿದ್ದೆ, ಹಂಗೆ ನಿದ್ದೆಯಿಂದ ಪೂರ್ತಿ ಡೀಪ್ ಸ್ಲೀಪ್ಗೆ ಜಾರಿಬಿಟ್ಟೆ ನಾನು.
ಯಾವಾಗ ಡೀಪ್ ಸ್ಲೀಪಿಗೆ ನಾನು ಜಾರ್ಬಿಟ್ನೋ ಅದಕ್ಕೆ ಸುಷುಪ್ತ ಸ್ಥಿತಿ ಅಂತ ಕರೆದು, ಆ ಸುಷುಪ್ತನ ಡೆಲ್ಟಾ ಅಂತ ಕರೀತಾರೆ ಈಗಿನ ಮಾಡರ್ನ್ ಸೈನ್ಸಲ್ಲಿ. ಸ್ವಪ್ನಾವಸ್ಥೆಯಿಂದ ಸುಷುಪ್ತ ಅವಸ್ಥೆಗೆ ಡೀಪಾಗೆ, ಅಯ್ಯೋ ಎಷ್ಟು ಸಲ ಅಲಾರಾಮ್ ಆಯ್ತು ಎದ್ದೊಳ್ಳಿಲ್ವಲ್ಲೋ, ಏಳೋ 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 ಅಂತ ಕೂಗುರು ಕೂಡ ಅವ್ನಿಗೆ ಎಚ್ಚನೆ ಆಗ್ತಿಲ್ಲ. ಡೀಪ್ ಸೌಂಡ್ ಸ್ಲೀಪ್, ಅಲ್ಲಿಗೆ ಡ್ರೀಮ್ಲೆಸ್ ಸ್ಲೀಪ್ ಅಂತ ಅದಕ್ಕೆ ಹೆಸರು. ಡ್ರೀಮ್ಲೆಸ್ ಸ್ಲೀಪ್ ಹಂಗೆ ಹೋದ ಮಲ್ಕೊಂಬಿಡಿ, ಅದು ಡೆಲ್ಟಾ ಸ್ಟೇಟಲ್ಲಿದ್ದಾನೆ ಅಂತ. ಗಾಢವಾದ ನಿದ್ದೆ, ಗೊರ್ಕೆ ಮಾಡ್ತಿದ್ದಾನೆ, ಅಲ್ಲಿ ಯಾರಿದ್ದಾರೆ ಯಾರು ಏನು ಗೊತ್ತಿಲ್ಲ, ಅದಕ್ಕೆ ಡೆಲ್ಟಾ ಸ್ಟೇಟಲ್ಲಿದ್ದಾನೆ ಅಂತ. ಆ ಡೆಲ್ಟಾ ಸ್ಟೇಟಲ್ಲಿ ಇದ್ದಾನೆ ಅಂತಂದರೆ 4 ಮೆಗಾ ಹರ್ಟ್ಸಲ್ಲಿ ಹೋಗ್ತಾ ಇದೆ ವೇವ್ ಫಾರ್ಮ್ಸ್ ಬ್ರೈನಲ್ಲಿ, ಅವ್ನ ಬ್ರೈನಲ್ಲಿ ಗಾಢವಾದ ನಿದ್ದೆ. ಅವನಿಗೆ ಅರಿವೇ ಇಲ್ಲ ಪ್ರಪಂಚದ ಮೇಲೆ ನಿದ್ದೆ. ಸ್ವಪ್ನಾವಸ್ಥೆಯಿಂದ ಸುಷುಪ್ತಾವಸ್ಥೆಗೆ ಜಾರಿದ್ದಾನೆ ಅಂದರೆ ಡೆಲ್ಟಾ ಸ್ಟೇಟಲ್ಲಿ ಇದ್ದಾನೆ ಅಂತ. ಮೈಂಡ್ ಆಲ್ಗೆ ಹೋಗ್ಬೇಕಂತೆ, ಆಗ ಪವಾಡ ಮಾಡೋ ಶಕ್ತಿ ಬರೋದು ಅಂತ ಸಂಹಿತೆಯಲ್ಲಿ ಹೇಳೋದು. ಎಲ್ಲ ಆಯಿತು, ಕನಸು ಮಲ್ಕೊಂಡ, ಕನಸು ಬರ್ತಿಲ್ಲ. ಕನಸು ಬರ್ತಿದೆ, ಕನಸು ಕಾಣ್ತಾ ಇದ್ದಾನೆ ಅಂದರೆ ಅದು ಡೆಲ್ಟಾ ಸ್ಟೇಟ್. ಕನಸೇ ಕಾಣ್ತಿಲ್ಲ, ನನಗೇನು ಗೊತ್ತಿಲ್ಲ, ಅವನಿಗೆ ಹಂಗೆ ಬಿದ್ದಿದ್ದಾನೆ ಅಂದರೆ, ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ ಅಂದರೆ ಅದು ಗ್ಯಾಮಾ ಸ್ಟೇಟ್. ಐಸುನಲ್ಲಿದ್ದಾನೆ ಅಂತ ಅರ್ಥ. ಐಸುನಲ್ಲಿ ಯಾರಿದ್ದಾರೆ? ಪೇಷಂಟ್ನ ಐಸುಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ, ಅವ್ರು ಗ್ಯಾಮಾ ಸ್ಟೇಟ್ ಇದೆ, ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಹೆಸರು ಕೇಳಿದ್ರೆ ಹೇಳಲ್ಲ, ಅವ್ರು ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಂತ. ಅವಾಗೇನಾಗುತ್ತೆ, ಲೆಸ್ ದೆನ್ 4 ಒಳಗಿತ್ತು ಅಂದರೆ ವೇವ್ಸ್ 1 2 3 4 ಅದರೊಳಗಡೆನೇ ವೇವ್ಸ್ ಇದ್ದರೆ ಅವನು ಅನ್ಕಾನ್ಷಿಯಸ್ಸಲ್ಲಿದ್ದಾನೆ, ಗ್ಯಾಮಾ ಸ್ಟೇಟಲ್ಲಿದ್ದಾನೆ ಅಂತ. ಆ ಗ್ಯಾಮಾ ಸ್ಟೇಟಲ್ಲಿದ್ದಾನೆ ಅಂದರೆ ಅವನಿಗೆ ಪರಿಜ್ಞಾನವೇ ಇಲ್ಲ. ಹಿಂಗೆ ಕೈಗೆ ಬಿಸಾಕರು ಏನು ಗೊತ್ತಿಲ್ಲ, ಹಿಂಗೆ ಅಂದರೂ ಹಿಂಗೆ ಗೊತ್ತಿಲ್ಲ, ಅವನಿಗೆ ತಿವಿದ್ರು ಹೊಡೆದ್ರು ಗಿಂಡಿದ್ರು ಬಡಿದ್ರು ಏನು ಮಾಡಿದ್ರು ಗೊತ್ತಾಗಲ್ಲ, ಹಂಗೆ ಒಳ್ಳೆ ಸತ್ಯ ಥರ ಬಿದ್ದಾನೆ. ಅದು ಭಾಳ ಡೇಂಜರು. ಏನಂತಾರೆ ಅದು, ಆ ಸ್ಥಿತಿಗೆ ಟ್ರಾನ್ಸ್ ಅಂತ ಕರೀತಾರೆ, ತುರಿಯ ಸ್ಥಿತಿ ಅಂತಾರೆ. ಪೇಷಂಟ್ ಹತ್ರ ಹೋಗಬಾರ್ದು, ಧ್ಯಾನದಲ್ಲಿ ಹೋಗಬೇಕು. ಅದಕ್ಕೆ ಜಾಗೃತ, ಸ್ವಪ್ನಾವಸ್ಥೆ, ಸುಷುಪ್ತ ಮತ್ತು ತುರಿಯ ಸ್ಥಿತಿ, ಟ್ರಾನ್ಸ್, ಈ ಟ್ರಾನ್ಸ್ಡೆಂಟಲ್ ಕಾನ್ಷಿಯಸ್ನೆಸ್ ಅಂತ ಕರೆದು. ಅದಕ್ಕೆ ಈ ಟ್ರಾನ್ಸ್ಡೆಂಟಲ್ ಕಾನ್ಷಿಯಸ್ನೆಸ್ ಅಂದರೆ, ಟ್ರಾನ್ಸ್ಡೆಂಟಲ್ ಕಾನ್ಷಿಯಸ್ ಅಂತಂದರೆ ಪ್ರಪಂಚದಲ್ಲಿ ಅರಿವೇ ಇರೋದಿಲ್ಲ, ಸತ್ತ ಹೆಣ ಎತ್ತರ ಇರ್ತಾನೆ, ಅವ್ರ ಒಳಗೆ ಜಾಗೃತವಾಗಿರ್ತಾನೆ. ಈ ಥರ ಮಾಡಿ ಅಂತ, ಈ ಥರ ಯಾವಾಗ ನಾವು ಬೀಟಾದಿಂದ ಆಲ್ಫಾಗೆ ಬಂದು, ಆಲ್ಫಾದಿಂದ ತೀಟಾ ಬಂದು, ತೀಟಾದಿಂದ ಡೆಲ್ಟಾ ಬಂದು, ಡೆಲ್ಟಾದಿಂದ ಗ್ಯಾಮಾ ಸ್ಟೇಟ್ಗೆ ಹೋಗ್ತಾನೋ ಆಗ ಭಗವಂತನ ದರ್ಶನ ಆಗುತ್ತೆ. ಅವ್ನು ಕ್ಯಾನ್ಸರು, ಏಡ್ಸು ಎಲ್ಲ ಥರ ಕಾಯಿಲೆ ಅವನಾಗಿದ್ದು ಅವನೇ ಕ್ಯೂರ್ ಮಾಡ್ಬೋದು. ಇಲ್ಲಿ ಕೂತ್ಕೊಂಡು ಬೇರೆಯವ್ರಿಗೂ ಕ್ಯೂರ್ ಮಾಡ್ಬೋದು, ಯಾವುದೇ ಊರಲ್ಲಿದ್ದರು. ಮತ್ತು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಗಂಡ ಇಲ್ಲ, ಅದಿಲ್ಲ ಇದೆಲ್ಲ ಎಲ್ಲ ಸಮಸ್ಯೆಗಳನ್ನು ಕ್ಯೂರ್ ಮಾಡ್ಬೋದು. ಯಾವಾಗ ತಾನು ಎಚ್ಚರಾಗಿರಬೇಕು, ರೆಸ್ಟಲ್ಲಿರಬೇಕು. ಯಾವ ವ್ಯಕ್ತಿ ತಾನು ಎಚ್ಚರಾಗಿದ್ದು ರೆಸ್ಟಲ್ಲಿರ್ತಾನೋ ಅದಕ್ಕೆ ಆಲ್ಫಾ ಸ್ಟೇಟ್ ಅಂತಾರೆ. ಆಲ್ಫಾ ಸ್ಟೇಟಿಂದ ಮೈಂಡ್ ಪವರ್ನ ಜಾಸ್ತಿ ಮಾಡೋದೇ ಮೆಡಿಟೇಷನ್ ಅಂತಾರೆ. ಮೆಡಿಟೇಷನ್ ಇಸ್ ನಾಟ್ ಎ ಪ್ರಾಕ್ಟೀಸ್. ಮೆಡಿಟೇಷನು ಸಾಧನೆ ಇಲ್ಲ, ಇಟ್ಸ್ ಎ ಕಾನ್ಷಿಯಸ್ನೆಸ್ನ ಅಬ್ಸರ್ವ್ ಮಾಡ್ತಾ ಇರಬೇಕಷ್ಟೇ. ಅಬ್ಸರ್ವ್ ಮಾಡ್ತಾ ಮಾಡಬೇಕು, ಗಮನಿಸ್ತಾ ಇರೋದನ್ನೇ. ಅವನು ಹೇಗೆ ಸುಖದೇವ ಎಣ್ಣೆ ಚೆಲ್ಲೋಗುತ್ತಲ್ಲ ಅಂತ ಭಯದಿಂದ ಗಾಬರಿಂದ ಅದನ್ನೇ ಅಬ್ಸರ್ವ್ ಮಾಡ್ಕೊಂಡು ಒಂದು ಊರು ಪೂರ್ತಿ ಸುತ್ಕೊಂಡ್ಬಂದಲ್ಲ, ಆ ಬೀಳದೆ ಅಂತ ನೋಡ್ಕೋಬೇಕು. ಅಬ್ಸರ್ವೇಷನ್, ಅದೇ ಧ್ಯಾನ. ಆ ಧ್ಯಾನಕ್ಕೆ ಹೋಗ್ಬೇಕಂದ್ರೆ ಈ 5 ಸ್ಟೇಟ್ ಏನು, ಬೀಟಾ, ಆಲ್ಫಾ, ತೀಟಾ, ಡೆಲ್ಟಾ, ಗ್ಯಾಮಾ. ತೀಟಾದಿಂದ ಡೆಲ್ಟಾದಿಂದ ಗ್ಯಾಮಾಗೆ ಹೋಗಬೇಕು ಅಂದರೆ ತುರಿಯಾದಿಂದ ಸುಷುಪ್ತ ಸ್ಥಿತಿ, ಸುಷುಪ್ತಾಯಿಂದ ಏನು ಭಗವಂತನ ಪ್ರಜ್ಞೆಗೆ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಲ್ಲಿ ಅಟ್ಯಾಚ್ ಆಗಬೇಕು, ಕನೆಕ್ಟ್ ಆಗಬೇಕು ಅನ್ನೋದನ್ನು ಈ ಗೇರಂಡೆ ಸಂಹಿತೆಯಲ್ಲಿ ಧ್ಯಾನ ಮಾಡೋದಂಗೆ ಅಂತ ಹೇಳ್ಕೊಡ್ತಾರೆ. ಜಾಗೃತಾವಸ್ಥೆ ಫ್ರಂಟಲ್ ಲೋಬಿ, ಮತ್ತು ಹಾಗೆಯೇ ಜಾಗ್ರತೆಯಿಂದ ಎಚ್ಚರವಾಗಿದ್ದು ವಿಶ್ರಾಂತಿ ತೆಗೆಯುವಂಥ ಸ್ಥಿತಿ ಆಲ್ಫಾ ಸ್ಟೇಟ್. ಹಾಗೆಯೇ ಬರ್ತಾ ಸ್ವಪ್ನ ಸ್ಟೇಟ್, ಸ್ಲೀಪಿಂಗ್ ಸ್ಟೇಟ್, ತೀಟಾಗಿ ಬಂದೆ, ತೀಟಾಯಿಂದ ಡೆಲ್ಟಾಗಿ ಬಂದೆ, ತುರಿಯ ಸ್ಥಿತಿ. ಆಮೇಲೆ ಯೂನಿವರ್ಸಲ್ ಟ್ರಾನ್ಸ್ಡೆನ್ಷಿಯಲ್ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಆಮೇಲೆ ಗ್ಲಾರಿಫೈಡ್ ಕಾನ್ಷಿಯಸ್ನೆಸ್ ಅಂತಾರೆ. ಗ್ಲಾರಿಫೈಡ್ ಅಂತಂದ್ರೇನು? ಗ್ಲಾರಿಫೈಡ್ ಸ್ಟೇಟ್ ಕಾನ್ಷಿಯಸ್ನೆಸ್ ಅಂದರೆ ವೈಭವೀಕರಣ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಗಣಪತಿ ಆಗ್ಬೋದು, ನೀನು ಆಂಜನೇಯನ ಆಗ್ಬೋದು, ಯಾವ್ದು ಬೇಕಾದ್ರೂ ಸೃಷ್ಟಿ ಮಾಡ್ಬೋದು. ಅದಕ್ಕೆ ಗ್ಲೋರಿಫೈಡ್ ಸ್ಟೇಟ್ ಕಾನ್ಷಿಯಸ್ನೆಸ್ ಅಂತಂದರೆ ನಿಮಗೆ ನೀವೇ ಏನು ಬೇಕಾದ್ರೂ ಬಗೆಹರಿದಿರೋ ಸಮಸ್ಯೆಗಳನ್ನು ಬಗೆಹರಂಗೆ ಮಾಡ್ಕೋಬೋದು. ಇಲ್ಲಿ ಕೂತ್ಕೊಂಡೆ ಬೇರೆ ಕಡೆ ಎಲ್ಲ ಓಡಾಡ್ಬೋದು, ಬರ್ಬೋದು, ಇದೆಲ್ಲ ಮಾಡುವಂಥದ್ದು. ಅದಕ್ಕಿಂತ ಇನ್ನೂ ಉನ್ನತವಾದ ಒಂದು ಸ್ಥಿತಿ ಇದೆ, ಯೂನಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಅಂತ. ಯೂನಿಫೈಡ್ ಅಂತಂದರೆ ಏಕೀಕರಣ. ಯೂನಿಫೈಡ್ ಅಂದ್ರೂ ಮನಸ್ಸು, ದೇಹ, ಆತ್ಮ ಮೂರನ್ನು ಒಂದೇ ಕಡೆ ಸೇರಿಸಿ
ಧ್ಯಾನ ಕೂರುವಂಥದ್ದಿದೆ. ಆಗ ದೊಡ್ಡ ಮಹಾನ್ ಪವಾಡಗಳನ್ನು ಮಾಡ್ಬೋದು. ಇದನ್ನೇ ಶಿರ್ಡಿ ಸಾಯಿಬಾಬಾ, ಯಡು ಸಿದ್ಧಲಿಂಗೇಶ್ವರ, ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು, ಶ್ರೀಧರ ಸ್ವಾಮಿಗಳು, ಹೀಗೆ ಮಹಾನ್ ಅವಧೂತರು ಯೂನಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನಲ್ಲಿದ್ದರು ಅವರು. ಅಂದರೆ ಗ್ಯಾಮಾಗಿಂತಲೂ ಅತಿ ಉನ್ನತವಾದ ಸ್ಟೇಟಲ್ಲಿ ಹಂಗೆ ಕೂತ್ಕೊಂಡ್ಬಿಡ್ತಿದ್ರು. ಉತ್ತೆಲ್ಲ ಬೆಳ್ಕೊಂಬಿಡೋದು. ವರ್ಷಾನುಗಟ್ಲೆ ಉರ್ದಲ್ಲೇ ವಾಸ ಮಾಡ್ತಿದ್ರು. ವರ್ಷಾನುಗಟ್ಲೆ ಗುಹೆ ಒಳಗೆ ಕೂತಿದ್ರು. ವರ್ಷಾನುಗಟ್ಲೆ ಹಾವು, ಸಿಂಹ, ಹಂದಿ ಎಲ್ಲ ಬಂದಿದ್ರು ಕೂಡ ಅವ್ರು ಟಚ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಯೂನಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ನಲ್ಲಿ ಇದ್ದರು ಅವರು. ಪ್ರಪಂಚದ ಅರಿವೇ ಇಲ್ಲ, ಎಲ್ಲ ಡಿಟ್ಯಾಚ್ಮೆಂಟ್. ಏನು ಮಳೆ ಗುಡುಗು ಬಗ್ಗೆ ಗಮನೇ ಇಲ್ಲ. ಶರೀರ ಇದೆ, ಮನಸ್ಸು ಮಾತ್ರ ಎಲ್ಲೋ ಇದೆ. ಮನಸ್ಸಿದ್ರೆ ಮಾತ್ರ ಶರೀರ ವರ್ಕ್ ಆಗೋದು. ಶರೀರ ಕೂತೇ ಇದೆ, ಮನಸ್ಸು ಎಲ್ಲೋ ಹೋಗ್ಬಿಟ್ಟಿದೆ. ಭಗವಂತನ ಹತ್ರನೋ ಇನ್ನೊಬ್ಬನ ಹತ್ರನೋ ಇನ್ಯಾರಿಗೋ ಹೀಲ್ ಮಾಡೋಕ್ಕೋ ಇನ್ಯಾರಿಗೋ ಒಳ್ಳೇದು ಎಲ್ಲೋ ಇದೆ. ಆಗ ಇಲ್ಲಿ ಏನು ನಡೀತಿದೆ, ಯಾರು ಬಂದು ಮುಡ್ತಾ ಇದ್ದಾರೆ, ಯಾರು ಕಚ್ಚುತ್ತಾ ಇದ್ದಾರೆ, ಯಾರು ಹೊಡಿತಾ ಇದ್ದಾರೆ, ಏನು ಬೆಳ್ಕೊಂಡಿದೆ ಗೊತ್ತಾ, ಏನು ಗೊತ್ತಾಗ್ತಿರ್ಲಿಲ್ಲ. ಆ ಲೆವೆಲ್ಲಿಗೆ ಧ್ಯಾನ ಬಂದಾಗ ಇಡೀ ಜಗತ್ತೇ ನಿಮ್ಮ ಪಾದದ ಕೆಳಗೆ ಇರುತ್ತೆ ಅಂತ ಅಂದ್ಬಿಟ್ರು. ಸೊ ಈ ಒಂದು ಟ್ರಾನ್ಸ್ಡೆನ್ಷಿಯಲ್ ಕಾನ್ಷಿಯಸ್ನೆಸ್ ಮೆಡಿಟೇಷನ್ ಮಾಡಬೇಕು ಅಂತಂದರೆ ಈ 5 ಸ್ಟೇಟ್ನ ದಾಟಿ ಬರಬೇಕು ಅಂತಂದರು. ಪ್ಯಾರಿಟಲ್ ಈ ಜಾಗ, ಟೆಂಪರಲ್ ಲೋಬಿ, ಇಲ್ಲಿ ಗಮನನೇ ಕೊಡಬಾರ್ದು, ಶಬ್ದಗಳಿಗೆ ಗಮನ ಕೊಡಬಾರ್ದು. ಫ್ರಂಟಲ್ ಲೋಬಿ ತುಂಬ ಬ್ಯುಸಿಯಾಗಿದ್ರಿ, ನಿಧಾನಕ್ಕೆ ತೊಗೊಂಬಂದ್ರಿ, ರೆಸ್ಟ್ 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 ಅಂದ್ರಿ. ಥೈಮಸ್ ಗ್ಲ್ಯಾಂಡ್ ಮಾಡ್ತು, ಎಲ್ಲ ಸೆನ್ಸರಿ ಆರ್ಗನ್ಸ್ನ ಕಿವಿ, ಮೂಗು, ಚರ್ಮ ಎಲ್ಲ ಜ್ಞಾನೇಂದ್ರಿಯಗಳನ್ನೆಲ್ಲ ಕಾರ್ಟೆಕ್ಸ್ಗೆ, ಸೆಲಿಬ್ರಮ್ ಕಾರ್ಟೆಕ್ಸ್ ತಂದಿಟ್ಬಿಡ್ತು. ಇಟ್ಟಾಗ ನಿಧಾನಕ್ಕೆ ರಿಲ್ಯಾಕ್ಸ್ ಆಗ್ತಾಯಿದ್ದೀರಿ. ನಿದ್ದೆಗೆ ಬಂದ್ರಿ, ತೀಟಾ ಸ್ಟೇಟ್ಗೆ ನಿದ್ದೆ ಬಂತು. ನಿದ್ದೆ ಮಾಡ್ತಿದ್ದೀರಿ, ಸ್ವಪ್ನ ಕಾಣ್ತಿಲ್ಲ, ಕನಸುಗಳು ಕಾಣ್ತಿಲ್ಲ. ನಿದ್ದೆದೇನು ಸ್ವಲ್ಪ ಹೋಗ್ತೀರಿ, ಡೀಪ್ ಸ್ಲೀಪ್ ಹೋಗ್ತಾಯಿದ್ರಿ, ಸ್ವಪ್ನಗಳೆಲ್ಲ ಕಾಣ್ತಾ ಇದೆ, ಕನಸುಗಳು ಬರ್ತಾ ಇದೆ. ಡೆಲ್ಟಾ ಸ್ಟೇಟಿಗೆ ಬಂದ್ರಿ. ಹೋಗ್ತಾ ಕನಸು ಇಲ್ಲ, ಏನೂ ಕಾಣ್ತಿಲ್ಲ, ಝೀರೋ ಮೈಂಡ್ ಆಗಿಬಿಡ್ತು. ಅಂದರೆ ಅನ್ಕಾನ್ಷಿಯಸ್ ಅಂದರೆ ಐಸಿನಲ್ಲಿ ಮಲಗಿರ್ತಾರಲ್ಲ ಆ ಥರ ಸತ್ತ ಹೆಣ್ಣು ಥರ ಇದ್ದೀವಿ. ಅದೇ ಗ್ಯಾಮಾ ಸ್ಟೇಟ್. ಆಗ ನಮ್ಮ ಗ್ಯಾಮಾ ಸ್ಟೇಟಲ್ಲಿದ್ದಾಗ ಫ್ರೀಕ್ವೆನ್ಸಿ ಮೋರ್ ದೆನ್ 30 ವೇವ್ಸ್ ಪರ್ ಸೆಕೆಂಡ್ ಇರುತ್ತಂತೆ. ಹೋಗಿದ್ದು ಆಗ ನಿಧಾನಕ್ಕೆ ಗ್ಲೋರಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ ಬಂದ್ವಿ. ಹೋಗ್ತಾ ಯೂನಿಫೈಡ್ ಸ್ಟೇಟ್ ಆಫ್ ಕಾನ್ಷಿಯಸ್ ಬಂದಾಗ ನಮಗೆ ನಾವೇ ಮರ್ತು ಬಿಡ್ತೀವಿ. ಎಲ್ಲವೂ ಡಿಟ್ಯಾಚ್, ಎಲ್ಲವೂ ಜಗತ್ತಲ್ಲಿ ಮಳೆ ಆಯಿತಾ, ಸೂರ್ಯ ಹುಟ್ಟಿದ್ನ, ಚಂದ್ರ ಹುಟ್ಟಿದ್ನ, ಏನು ಗೊತ್ತಾಗ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ಇದೇ ಧ್ಯಾನ. ಆಗ ಫಿಸಿಕ್ಸ್ ಗೊತ್ತಿಲ್ವಾ, ಫಿಸಿಕ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ ವೀಕಾ, ಮ್ಯಾಥಮೆಟಿಕ್ಸಲ್ಲಿ ಗಮನ ಬರುತ್ತೆ. ನಿಮ್ಗೆ ಯಾವುದಲ್ಲಿ ವೀಕ್ ಇದೆಯೋ ಅದೆಲ್ಲ ಫಿಲ್ ಆಗುತ್ತೆ. ಯಾವ ಸ್ಟ್ರಾಂಗ್ ಇದೆಯೋ ನೀವು ಶಕ್ತಿ ಮಾಡುತ್ತೆ. ಮದುವೆ ಆಗಿಲ್ವಾ, ಮದುವೆ ಆಗೋಂಗೆ ಮಾಡಿಕೊಡುತ್ತೆ. ಆಗ ನಿಮ್ಮ ಸೋಲು ಭಗವಂತರದ್ದು ಹೋಗಿ ಎಲ್ಲ ಸಮಸ್ಯೆಗಳು ಸೋಲು ಹೇಳ್ತಾ ಇದೆ. ಬಾಡಿ ಇಲ್ಲಿದೆ, ಅಪ್ಪ ನಂಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಗಂಡ ಇಲ್ಲ, ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ, ನೂರಾರು ಸಮಸ್ಯೆಗಳೆಲ್ಲ ಆಶೀರ್ವಾದನ ಉತ್ತರನ ಕೊಟ್ಟು ವಾಪಸ್ ಕಳಿಸ್ತೇನೆ. ಆಗ ಬಂದಾಗ ನಿಧಾನಕ್ಕೆ ಬಂದು ಗ್ಯಾಮಾದಿಂದ ಡೆಲ್ಟಾದಿಂದ ತೀಟಾದಿಂದ ಆಲ್ಫಾ ಸ್ಟೇಟ್. ಆಗ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆಗ್ತಾ ಕಂಡುಬಿಡ್ತೀವಿ. ಆಗ ಜಾಗೃತಾವಸ್ಥೆಗೆ ಬರ್ತೀವಿ. ಆಗ ಜಾಗೃತಾವಸ್ಥೆಯಿಂದ ಕಂಡುಬಿಡ್ತೀವಿ. ಇದೇ ಒಂದು ಕಂಪ್ಲೀಟ್ ಇದೇ ಗೇರಂಡ ಮನುಷ್ಯಗಳು, ಇದೇ ಅವಧೂತರು ದತ್ತ ಪರಂಪರೆಯಲ್ಲಿ, ನಾಥ ಪರಂಪರೆಯಲ್ಲಿ ಮಾಡುವಂಥ ಒಂದು ಧ್ಯಾನ. ಸನ್ಯಾಸಿಗಳು ಬೇರೆಯವರೆಲ್ಲ ಯೋಗ ಮಾಡೋರು, ಇವರು ಎಲ್ಲರೂ ಬೇರೆಯಂಥ ಧ್ಯಾನ ಮಾಡ್ತಾರೆ. ಅವ್ರು ಮಾಡೋ ಧ್ಯಾನದಲ್ಲಿ ಯಾವುದೂ ಸಕ್ಸಸ್ ಆಗಿಲ್ಲ. ಯಾಕೆಂದರೆ ಈ ಸ್ಟೇಟಲ್ಲಿ ಹೋಗಬೇಕು. ಆಲ್ಫಾ ಬೀಟಾ, ಆಲ್ಫಾ ತೀಟಾ, ಡೆಲ್ಟಾ, ಗ್ಯಾಮಾಗಿ ಹೋಗಿ ಗ್ಯಾಮಾ ಟು ಡೆಲ್ಟಾದಿಂದ ತೀಟಾ ಆಲ್ಫಾ ಬೀಟಾ ಸ್ಟೇಟಿಗೆ ಬಂದಾಗ ಆರೋಹಣ ಅವರೋಹಣ ಮಾಡಿದಾಗ ಮಾತ್ರ ಹಾಗೇ ಬರಬೇಕು. ಆಗ ಹೋಗ್ತಾ ಗ್ಯಾಮಾದಲ್ಲೇ ಕುಂಡಲಿ ಜಾಗೃತಿ ಆಗುತ್ತೆ ಅಂತಂದರು. ಆದ್ದರಿಂದ ಈ ಒಂದು ಮೆಡಿಟೇಷನ್ನು ಮಾಡಬೇಕು. ಮೆಡಿಟೇಷನ್ ಮಾಡಬೇಕಾದ್ರೆ 3 ವಿಧ ಇದೆ. ಏನು, ಕೃಷ್ಣನ ಬೊಂಬೆ ಇಟ್ಟು ಧ್ಯಾನ ಮಾಡಿದ್ರೆ ಕೃಷ್ಣನೇ ನೋಡ್ತಾ ಇರೋದು, ಬಾಬನ ಮುಂದೆ ಕೂತ್ಕೊಂಡು ಬಾಬನೇ ನೋಡಿ ಧ್ಯಾನ ಮಾಡಿ, ಇದು ಫಿಸಿಕಲ್ ಮೆಡಿಟೇಷನ್ ಅಂತಾರೆ. ಸ್ಟ್ಯಾಚ್ಯೂ ಇಟ್ಟು ಫೋಟೋ ಇಟ್ಟು ನೋಡೋಂಥದ್ದು ಫಿಸಿಕಲ್. ಹಾಗೇ ನೋಡ್ತಾ ಮನಸ್ಸಲ್ಲಿ ಅವನ್ನ ನೆನೆಸೋದು, ಇದು ಫಿಸಿಕಲ್ ಅಂತ. ಎರಡನೇದು ಲೈಟ್ ಮೆಡಿಟೇಷನ್ ಅಂತ, ಮೈಂಡಲ್ಲೇ ಕೂತ್ಕೊಂಡು ಮೈಂಡ್ನಲ್ಲಿ ಮೌನವಾಗಿ ಧ್ಯಾನ ಮಾಡೋದು. ಇನ್ನೊಂದು ಮೆಡಿಟೇಷನ್ ಇದೆ, ಸ್ಪಿರಿಟ್ ಸೋಲ್ ಅಂತ. ಅದು ಬರೀ ಕುಂಡಲಿನಿ ಶಕ್ತಿ, ಭಾಳ ವಿಶೇಷ. ಅದು ಕೋಟಿಗೊಬ್ರಿಗೆ ಮಾತ್ರ ಬರೋದು ಆ ಧ್ಯಾನ. ಎಲ್ಲವೂ ಮಾಡೋಕ್ಕಾಗಲ್ಲ. ಕುಂಡಲಿನಿ ಮದುವೆ ಆಗಬೇಕು, ಇಲ್ಲ ಲಂಚ ತೊಗೋಬೇಕು, ಇನ್ನು ಮೋಸ ಮಾಡಬೇಕು, ಇನ್ನು ಕುಡಿಬೇಕು, ಸೇದಬೇಕು ಅನ್ನೋದು ಕುಂಡಲಿನಿ ಜಾಗ್ರತೆ ಆಗೋದಿಲ್ಲ. ಎಲ್ಲವನ್ನೂ ಬಿಟ್ಟವನಿಗೆ, ಮಹದಾಸೆಯನ್ನು ಬಿಟ್ಟವನು ಸನ್ಯಾಸಿ. ಕಾವ್ಯ ಆಗ್ದವರೆಲ್ಲರೂ ಸನ್ಯಾಸಿ ಅಲ್ಲ, ಮಹದಾಸೆಯನ್ನು ಬಿಡಬೇಕು. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಬೇಕು, ಮೆಡಿಕಲ್ ಕಾಲೇಜ್ ಕಟ್ಟಬೇಕು, ಮಠ ಕಟ್ಟಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ದೊಡ್ಡದಾಗಿ ಎಸೋದು, ಅದು ಆಸೆ ಇರೋನು ಸನ್ಯಾಸಿ ಇಲ್ಲ. ಎಲ್ಲವನ್ನೂ ಬಿಟ್ಟು ದಿಗಂಬರನ ಕೂತಾಗ ಮಹದಾಸೆಯನ್ನು ಬಿಟ್ಟವರು ಸನ್ಯಾಸಿ. ಅವನಿಗೆ ಮಾತ್ರ ಕುಂಡಲಿ ಜಾಗೃತಿ ಆಗುತ್ತೆ, ಇನ್ಯಾರಿಗೂ ಆಗಲ್ಲ. ಬೇಕಾದ್ರೆ ಸುಮ್ಮನೆ ಲೈಟಾಗಿ ಆಲ್ಫಾ ಸ್ಟೇಟು,
ಇಲ್ಲ ತೀಟಾ ಸ್ಟೇಟ್ ನಿದ್ದೆಯಲ್ಲಿ ಬರೋ ಕೂತ್ಕೊ ನಿದ್ದೆ ಬರೋ ಮಾಡ್ಬೋದು ಮೆಡಿಟೇಷನ್. ಆಮೇಲೆ ಎಚ್ಚರಿಕೆ ಆದಾಗ ಎದ್ದು ಬರೋದು. ಇಷ್ಟೇ, ಆ ಲೆವೆಲಿಗೆ ಮೆಡಿಟೇಷನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಆಗಲೇ ನಿನ್ನೆ ಹೇಳ್ತಾ ಇದ್ದೆ, ಫಿಸಿಕಲ್ ಧ್ಯಾನ, ಸ್ಥೂಲ ಶರೀರ ಧ್ಯಾನ ಗೇರಣ್ಣ ಮಹರ್ಷಿಗಳು ಹೇಳಿರೋದು. ಆಮೇಲೆ ಮಾನಸಿಕ ಮೆಂಟಲ್ ಜ್ಯೋತಿ ಧ್ಯಾನ, ಜ್ಯೋತಿನೇ ಧ್ಯಾನ ಮಾಡೋದು. ಏನು ನಮ್ಮಲ್ಲಿರೋ ಮನಸ್ಸಲ್ಲಿ ಆತ್ಮದ ಜ್ಯೋತಿ. ಆಮೇಲೆ ಸೂಕ್ಷ್ಮ ಶರೀರ, ಇಡೀ ಜಗತ್ತಲ್ಲೇ ನಾನು ಆವರಿಸ್ಕೋಬೇಕು ಅನ್ನೋದಕ್ಕೆ ಸೂಕ್ಷ್ಮ ಶರೀರ ಧ್ಯಾನ ಅಂತೇಳಿ. ಹೀಗೆ ಈ 3 ಮೇನ್ ಧ್ಯಾನ ಇದೆ. ಆ ಧ್ಯಾನದಲ್ಲಿ ನಾವು ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕು. ಎಲ್ಲರಿಗೂ ಧ್ಯಾನ ಮಾಡೋಕ್ಕಾಗಲ್ಲ. ನಾನು ಮಾಡಿದಾಗ ನೀವು ಮಾಡೋಕ್ಕಾಗಲ್ಲ, ನೀವು ಮಾಡಿದಾಗ ನಾನು ಮಾಡೋಕ್ಕಾಗಲ್ಲ. ನನ್ನ ರಕ್ತನೇ ಬೇರೆ, ನನ್ನ ಜೀವನ ಶೈಲಿನೇ ಬೇರೆ, ನನ್ನ ಆಹಾರ ಪದ್ಧತಿನೇ ಬೇರೆ, ನನ್ನ ಆಲೋಚನೆಗಳೇ ಬೇರೆ, ನನ್ನ ಎಮೋಷನ್ಸೇ ಬೇರೆ, ನನ್ನ ಬಿಹೇವಿಯರ್ಗಳೇ ಬೇರೆ. ಆದ್ದರಿಂದ ಎಲ್ಲರೂ ಧ್ಯಾನ ಮಾಡೋಕ್ಕಾಗಲ್ಲ. ಧ್ಯಾನ ಎಲ್ರಿಗೂ ಅಡ್ಜಸ್ಟ್ ಆಗಲ್ಲ. ಸರ್ವಸಂಗ ಪರಿತ್ಯಾಗಿಗೆ ಮಾತ್ರ ಧ್ಯಾನ ಒಲಿಯೋದು, ಇನ್ನು ಯಾರಿಗೂ ಇಲ್ಲ. ಇಲ್ಲಿ ಧ್ಯಾನ ಮಾಡಿಬಿಟ್ಟಲ್ಲ 5 ಲಕ್ಷ ಲಂಚ ತೊಗೋಬೇಕು ಅಂತ ಹೊರಟ್ರೆ ಧ್ಯಾನ ಬರಲ್ಲ. ಸೂಕ್ಷ್ಮ ಶರೀರ ಹೇಳುತ್ತೆ, ನೀನು ಅದು ಫಸ್ಟ್ ಎಂಜಾಯ್ ಮಾಡು, ಆಮೇಲೆ ಬಾ ಅಂತಾನೆ. ಹೋಗಿ 5 ಸಲ ಮದುವೆ ಆಗ್ತೀಯ, ಮದುವೆ ಆಗು, ಒಂದು ಅರ್ಧ ಡಜನ್ ಮಕ್ಕಳು ಬೇಕಾ ಮಾಡು, ಎಲ್ಲ ಆದಮೇಲೆ ಬಾ, ಆಗ ನಾನು ನಿಂಗೆ ಹೊಲಿತೀನಿ. ಅಲ್ಲಿವರೆಗೂ ನೀನು ಧ್ಯಾನ ಕೂತ್ಕೊಂಡ್ರೆ ನಿನ್ನ ಮನಸ್ಸು ಇರಲ್ಲ. ಜಾಗ್ರತೆ ಅವಸ್ಥೆ ಆಲ್ಫಾ ಸ್ಟೇಟ್ಗೆ ಹೋದಾಗ ಅವಳು ಎಲ್ಲೋದ್ನೋ ಎಷ್ಟೊತ್ತು ಬರ್ತಾನೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು ಅಂದರೆ ಅವನ ಬಗ್ಗೆ ಚಿಂತನೆ ಮಾಡು, ಧ್ಯಾನ ಮಾಡು ಅಂದರೆ ಅವನ ಬಗ್ಗೆ ಏನೋ ಹೇಳ್ತೀವಿ. ಈ ಥರದಾಗ ಎಲ್ಲಿ ಒಲಿಯುತ್ತೆ, ಎಲ್ಲಿ ಸಿದ್ಧಿಯಾಗತ್ತೆ? ಆಗಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು 102 ಸಲ ಜಪ ಮಾಡು ಅಂತ ಹೇಳಿದ ಲಕ್ಷ್ಮೀ ಶ್ರೀನಿವಾಸ್ ಟಿವಿನಲ್ಲಿ ಮಂತ್ರ ತೋರಿಸ್ಬಿಟ್ರು, ಬರ್ಕೊಂಡಿದ್ದಾಯಿತು, ಮಾಡ್ತಾಯಿದ್ದೀನಿ. ಮಂತ್ರ ಹೇಳ್ತಾ ಅಲ್ಲಿ ಅಡುಗೆ ಮನೆ ಕಡೆ ಗಮನ, ಮಂತ್ರ ಹೇಳ್ತಾ ಎದುರುಗಡೆ ಆಂಟಿ ಮೇಲೆ ಗಮನ, ಮಂತ್ರ ಹೇಳ್ತಾ ಹುಡುಗಿ ಮೇಲೆ ಗಮನ, ಮಂತ್ರ ಇವಳು ಏನೋ ಹೇಳ್ತಿರ್ತಾಳೆ ಮಂತ್ರ ಅವನು ಅಂಕಲ್ ಮೇಲೆ ಗಮನ, ಮಂತ್ರ ಹೇಳ್ತಿರ್ತಾಳೆ ಅಲ್ಲಿ ಯಾವುದೋ ಒಂದು ಹುಡುಗನ ಮೇಲೆ ಗಮನ. ಅವಾಗ ಎಲ್ಲಿ ಬರುತ್ತೆ? ಇಲ್ಲ. ಯಾಕೆ? ಜಾಗೃತ ಅವಸ್ಥೆಯಲ್ಲೇ ಇದೆ, ಬೀಟಾ ಸ್ಟೇಟಲ್ಲಿದೆ ಮೈಂಡು. ಬೀಟಾ ಸ್ಟೇಟಿಂದ ತರಬೇಕು. ಎಚ್ಚರಿಕೆ ಆಗಿರಬೇಕು, ರೆಸ್ಟ್ ಆಗಿರಬೇಕು, ಎಚ್ಚರಿಕೆ ಆಗಿರಬೇಕು, ಆರಾಮಾಗಿ ವಿಶ್ರಾಂತಿ ಪಡಿತಿರಬೇಕು. ಆಗ ಮಾತ್ರ ಸಿದ್ಧಿ ಧ್ಯಾನ. ಈ ರೀತಿ ಯಾರು ಮಾಡ್ತಾರೋ ಅವರಿಗೆ ಎಲ್ಲ ಪವಾಡನ ಮಾಡೋ ಶಕ್ತಿ ಬರುತ್ತೆ ಅಂತ ಈ ಧ್ಯಾನದಲ್ಲಿ ಬರುವಂಥ ವಿಶೇಷವಾದ ಬೆನಿಫಿಟ್ಸ್. ಅದಕ್ಕೆ ಯಾರು ಈ ನಮ್ಮ ಇಂದಿನ ಸಂಚಿಕೆಗಳನ್ನು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ಮುಂಬರೋ ಎಲ್ಲ ಸಂಚಿಕೆ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಮತ್ತು ಅದ್ರ ಮುಂದೆ ಒಂದು ಈಗ ಶಿಖರ ಮುದ್ರೆಯಲ್ಲಿರತಕ್ಕಂಥ ಒಂದು ಐಕನ್ ಇದೆ. ಆ ಐಕಾನ್ನ ಪ್ರೆಸ್ ಮಾಡಿದ್ರೆ ಲೈಕ್ ಅಂತ ಅರ್ಥ. ನೀವು ಲೈಕ್ ಮಾಡಿದ್ದೀರಾ ಅಂತಂದರೆ ನೀವು ನೋಡಿದ್ದೀರಾ ಅಂತ ನಮ್ಗೆ ಅರ್ಥ. ಹೀಗಾಗಿ ಯಾರು ಮಿಸ್ ಮಾಡ್ಕೊಂಡಿರೋ ಈ ಯೂಟ್ಯೂಬ್ ಚಾನಲ್ಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಾಳಿನ ಸಂಚಿಕೆಯಲ್ಲಿ ಹೇಗೆ ಆಲ್ಫಾ ಸ್ಟೇಟ್ಗೆ ಹೋಗೋದು, ಬೀಟಾ ಸ್ಟೇಟ್ಗೆ ರಿಯಲ್ಲಾಗಿ ಹೋಗ್ಬೇಕಾದ್ರೆ ಏನು ಮುದ್ರೆ ಏನು ಮಾಡಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.